ನಮ್ಮ ಹಾಸ್ಪಿಟಲ್ದೊಳಗೆ ಸರ್ಕಾರಿ ದವಾಖಾನೆದೊಳಗೆ 12%, ಪ್ರೈವೇಟ್ ಹಾಸ್ಪಿಟಲ್ದೊಳಗೆ 51% ಸೀಸನ್ ಆಗೋದಕ್ಕೆ ಏನು ಕಾರಣ? ಚರ್ಚೆ ಆಗ್ಬೇಕಲ್ಲ ಇದು. ನೋಡ್ರಿ, ಇವತ್ತಲ್ಲ ಸರಿ ಫುಡ್ ಇಲ್ಲ, ಎಲ್ಲ ಕೆಮಿಕಲ್ ಫುಡ್ ಇಂದು ಮನುಷ್ಯ ಹೆಲ್ದಿ ಇಲ್ಲ, ಹೌದಾ? ಅನಾವಶ್ಯಕ ಹೋಗಿ ಅಲ್ಲಿ ಸೀಸನ್ ಮಾಡ್ಕೊಂಡು ಅವ್ರ ಗತಿ ಏನಾಗಬೇಕು? ಒಂದು ಹೆಲ್ತ್ ಹಾಳಾಗಬೇಕು, ಒರಿಜಿನಲ್ ಹೊಟ್ಟಿ ಮತ್ತೊಂದು ಸಲ ಬರೋದು, 50,000 ಬಿಲ್ ಮಾಡ್ತಾರೆ, 5,000 50,000 ಕೊಡ್ಬೇಕು ಅವರು. ಬಡವರು ರೈತರು 5,000 ಕೊಡೋದಕ್ಕೆ 50,000 ಕೊಡೋದಕ್ಕೆ ಭಾಳ ಡಿಫ್ರೆನ್ಸ್ ಅದು. 4 ಎಕರೆ 5 ಎಕರೆ ಇದ್ದ 50,000 ಲಾಗೋಡಿ ಆಗುತ್ತೆ. ಮತ್ತೆ ಇದು ಹಗಲು ದರೋಡೆ ಅಂದ್ರೆ ಏನು? ಡಿಫರೆನ್ಸ್ ಇದು 100% ಹೊಂಟದ, 22% ಹೊಂಟದ ಅಂದ್ರೆ ಏನೋ ಸಮಾಧಾನ ಆಗ್ಬೋದು, ಕೆಲವೊಂದು ಏನೋ ಆಗಿದೆ ಅಂತ ಹೇಳಿ ನಾವು ಓಕೆ ಅನ್ಬೋದು. ಅದಕ್ಕೆ ನಿಮ್ಗೆ ಏನು ರೀಸನ್ ಅದ ನಿಮ್ಮೊಂದು ಸ್ವಲ್ಪ ಹೇಳಲ್ಲ, ಏನು ತಪ್ಪೇನಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಈಗ ಅಸೆಂಬ್ಲಿಗಳಿಗೆ ಏನಂತ ಮಾತಾಡ್ಬೇಕು ನಾವು?